ತಕ್ಷಣ ಬರೆದು 3 ದಿನದಲ್ಲಿ ಕಳಿಸಿದ ಕಾದಂಬರಿ ಅದು. ಸರ್ ಅವಾಗ ನಾವು ಪ್ರೌಢಶಾಲೆಯ ಲೆವೆಲಲ್ಲಿ ಇದ್ವಿ ಸರ್ ಅವಾಗ ನಮಗೆ ಈ ಬಂಡಾಯ ಅದು ಇದೆಲ್ಲ ಇನ್ನೂ ತಲೆ ಒಳಗೆ ನುಗ್ತಾ ಇತ್ತು. ಲಂಕೇಶ್ ಪೇಪರ್ ಅವೆಲ್ಲ ಸ್ಟಾರ್ಟ್ ಆಗಿದ್ದ ಕಾಲ ಕಾಣುತ್ತದೆ. ಅವಾಗ ನಿಮ್ ಕತೆ ಬೇಲಿ ಮತ್ತು ಹೊಲ ನಮಗೆ ಭಾರಿ ಅಂತ ಹೇಳಿದ್ರೆ ಭಾರಿ ಇದಾಗ್ಬಿಡು ಸರ್. ಅದ್ರ ಪ್ರಭಾವ ಇದೆಯಲ್ಲ ಈ ವ್ಯವಸ್ಥೆ ವಿರುದ್ಧ ರೊಚ್ಚಿಗಳನ್ನು ಮಾಡ್ತಾ ಇತ್ತು. ನಿಮ್ಗೆ ಯಾವ ಏಜ್ ಸರ್ ಅವಾಗ ನೀವು ಆ ಪುಸ್ತಕ ಬರೆದಾಗ? ಇಲ್ಲ ಹಂಗೇನಿಲ್ಲ ಸರ್. ನಿಮ್ ಏಜ್ ಅವಾಗ? ನಮ್ಮ ಏಜ್ ಒಂದು 26, 27. ಮದ್ವೆ ಆಗಿರ್ಲಿಲ್ಲ? ಆಗಿರ್ಲಿಲ್ಲ. ಇನ್ನು ಮದುವೆ ಆಗಿರ್ಲಿಲ್ಲ. ನಿಮಗೆ 26, ನಮ್ಗೆ 16 ಇರ್ಬೋದೇನ ಅವಾಗ? ಇರ್ಬೋದು. 14 ವರ್ಷದವ್ರು ನಾವು ಅವಾಗ. ಹೌದ. ಮಯೂರದಿಂದ GS ಆದೇಶ ಒಂದು ಕತೆ ಕಾದಂಬರಿ ಬೇಕಂದ್ರು ತಕ್ಷಣ ಬರೆದು 3 ದಿನದಲ್ಲಿ ಕಳಿಸಿದ ಕಾದಂಬರಿ ಅದು. ಓ, ಆ ಪುಸ್ತಕಕ್ಕೋಸ್ಕರ ಬರ್ದ ಕಾದಂಬರಿ ನೀವು ಮೊದ್ಲು ಏನೋ ಪ್ರೇಮ್ ಏನು ಮಾಡಿರ್ಲಿಲ್ಲ? 78, 77 ತೆಗೆದು ಬರೆದ ಕಾದಂಬರಿ ಅದು. ಅರ್ಜೆಂಟ್ ಒಂದು ಕಾದಂಬರಿ ಕಳಿಸಿದ್ರು ವಾರದಲ್ಲಿ. ತಕ್ಷಣ ಬರ್ದು ಕಳಿಸಿ. ಅದು ಎಕ್ಸಲೆಂಟ್ ಕಾದಂಬರಿ ಅದು. ಅದ್ರ ಕಂಟೆಂಟ್ ಏನೋ ಅದ್ರ ಹೆಸರು ಏನೋ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಹೋದ್ಮೇಲೆ ಪ್ರಿಂಟ್ ಆಗಿ ಕೇಳಿದ್ರು ಏನ್ ಹೆಸರು ಅಂದ್ರೆ ಬೇಲಿ ಮತ್ತು ಹೊಲ. ಬೇಲಿಯದ್ದು ಹೊಲ ಮೇಯ ಕಥೆನೇ ಅದು. ನಮ್ಮ ಮಲೆನಾಡಲ್ಲಿ ದೊಡ್ಡ ಗಾದೆ ಅದು, ಬೇಲಿಯದ್ದು ಹೊಲ ಮೇಯ್ತು. ಅಷ್ಟೇ ಏನೋ. ನಾನು 2ನೇ ಸರಿ ಓದೇ ಇಲ್ಲ ಕತೆ ಗಾದೆ, ಕಳಿಸಿದ್ದಷ್ಟೇ. ಆಮೇಲೆ ಪುಸ್ತಕ ಆಯ್ತು ಅದು. ಅದು ಬಹಳ ಪಾಪ್ಯುಲರ್ ಆಯ್ತು. ಅನೇಕ ಫಿಲಂ ಪ್ರೊಡ್ಯೂಸರ್ಸ್, ಡೈರೆಕ್ಟರ್ಸ್ ಎಲ್ಲ ರೈಟ್ಸ್ ತಗೊಂಡ್ರು. ಮಾಡಿದ್ರ ಸಿನಿಮಾ ಏನಾದ್ರು ಮಾಡ್ಲಿಲ್ಲ? ಮಾಡಿದ್ರು. ಫಿಲ್ಮ್ ಮಾಡಿದ್ರು. ರಾಮದಾಸ್ ನಾಯ್ಡು ಅಂತ ಫಿಲ್ಮ್ ಮಾಡಿದ್ರು. ಹೇಗಾಯ್ತು? ಅದು ಹೆಂಗಾಯ್ತು? ಇಲ್ಲ, ಅದು ಅವರು ಬೇರೆ ಟೈಪ್ ತಗೊಂಡು ಮಾಡ್ತಾರ ಅವರು. ಅವ್ರು ಕಮರ್ಷಿಯಲ್ ಆಗಿ ಆಲೋಚನೆ ಮಾಡಿ ಮಾಡ್ಬೇಕಾಗ. ಇಲ್ಲ, ಕಮರ್ಷಿಯಲ್ ಆರ್ಟಿಸ್ಟಿಕ್ ಆಗಿ ಆರ್ಟ್ ಫಿಲ್ಮ್ ಆಗಿ ಮಾಡಿದ್ರ. ಆರ್ಟ್ ಫಿಲ್ಮ್. ನಿಮಗೆ ಪ್ರಶಸ್ತಿ ಬಂದಿದ್ದ ಆ ಪುಸ್ತಕದ ಮೇಲೆ ಬಂತ ಸರ್? ಕಪ್ಪುನ ಮೇಲೆ ಬಂತ. ಕಪ್ಪು, ಶಾಮಣ್ಣ, ಅರಮನೆ ಏನೊಂದು ಕಾಲದ್ದು. ಅದು ಎಪಿಕ್ ನಾವೆಲ್, 600 pages, 15 years ಬರ್ದೆ ಕಾದಂಬರಿ. ಬರೆದು ಹರಿದು ಪೇಜಸ್ಗಳೇ ಅವಾಗಿನ ಲ್ಯಾಪ್ಟಾಪ್ ಇರ್ಲಿಲ್ಲ. ಈಗ ಬಹಳ ಈಸಿಯಾಗಿ ಬರೀಬಹುದು. 5,000 pages ಆಗ್ಬೋದು ಬರೆದು ಹರಿದಿರೋದು. ಅದು ಅರಮನೆ. ನೀವು ಸಾಹಿತ್ಯ ಎಲ್ಲ ನೀವು ಬಳ್ಳಾರಿ ಜಿಲ್ಲೆಯಲ್ಲಿ ಕೂತ್ಕೊಂಡೇ ಬರದ್ರ? ಎಸ್. ನಿಮ್ ಸ್ವಂತ ಊರು ಹುಟ್ಟಿದೂರು ಸರ್? ಕೊಟ್ಟೂರು. ಅಲ್ಲಿ ಕೊಟ್ಟೂರು, ನಮ್ಮ ಆರಾಧ್ರ ಊರೇ. ಆಮೇಲೆ ನಿಮ್ ಉದ್ಯೋಗ ಎಲ್ಲೆಲ್ಲಿ ಮಾಡಿದ್ರಿ ಸರ್? ಟೀಚರ್ ಫ್ರಮ್ ಆಂಧ್ರ ಪ್ರದೇಶ್. ಒಂದು ಹೋಗ್ಲಿ ಅನ್ನೋ ಊರಲ್ಲಿ ಒಂದು 11 years ಇದ್ದೆ. AP ಗೌರ್ಮೆಂಟ್. ಗುಳ್ಳೆಮ್ಮನ ಊರಲ್ಲಿ ಒಂದು 14 years ಇದ್ದೆ. ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಸರ್ವಿಸ್ ಮಾಡ್ಲಿಲ್ಲ? ಅದ್ಯಾಕೆ ನೀವು? ಪೆನ್ಷನ್ ಫ್ರಮ್ ಆಂಧ್ರ ಪ್ರದೇಶ್. AP ಇಂದ ಪೆನ್ಷನ್. ನಿಮ್ದು ಪ್ರಾಥಮಿಕ ಶಿಕ್ಷಣ ಇಲ್ಲ ಸರ್? ಕನ್ನಡ. ಇಲ್ಲಿಂದ ಅಲ್ಲಿ ಹೋಗಿ ಯಾಕೆ ಜಾಬ್ ತಗೊಂಡ್ರಲ್ಲ? ಅದು ಇಲ್ಲಿಂದ ಅವಾಗ ಇಂದಿರಾ ಗಾಂಧಿ ವಿರುದ್ಧ ಹೋರಾಡಿ ನಾವು ಬಹಿಷ್ಕೃತ ಆದ್ವಿ ಫ್ರಮ್ ಕರ್ನಾಟಕ ಟು ಆಂಧ್ರ ಪ್ರದೇಶ್.